ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧ. ಈ ವಿಧಾನಸೌಧವನ್ನ ನೋಡಬೇಕು ಅನ್ನೋದು ಜನಸಾಮಾನ್ಯರ ಆಸೆ ಮತ್ತು ಕನಸು. ಜನರ ಕನಸು ನನಸು ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ದೂರದಿಂದಲೇ ಇಷ್ಟು ದಿನ ವಿಧಾನಸೌಧವನ್ನ ಕಣ್ತುಂಬಿಕೊಳ್ತಿದ್ದ ಜನರಿಗೆ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಸರ್ಕಾರ ನೀಡಿದ ಆ ಗುಡ್ ನ್ಯೂಸ್ ಏನು? ಆ ಕುರಿತಾದಂತಹ ವರದಿ ಇಲ್ಲಿದೆ. ವಿಧಾನಸೌಧ ಪ್ರವೇಶಕ್ಕೆ ಸಾರ್ವಜನಿಕರಿಗೆ ಮುಕ್ತ ಅವಕಾಶ. ಜೂನ್ 1ರಿಂದ ವಿಧಾನಸೌಧದಲ್ಲಿ ಮಾರ್ಗದರ್ಶಿ ಪ್ರವಾಸ. ಸಾರ್ವಜನಿಕರಿಗೆ ವಿಧಾನಸೌಧ ಪ್ರವೇಶಕ್ಕಾಗಿ ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಜೂನ್ 1ರಿಂದ ಟೂರಿಸಂ ಇಲಾಖೆಯ ಮೂಲಕ ಐತಿಹಾಸಿಕ ಕಟ್ಟಡದ ವೀಕ್ಷಣೆಗೆ ಅವಕಾಶ ಒದಗಿಸುವ ವಿನೂತನ ಕಾರ್ಯಕ್ರಮವನ್ನ ರಾಜ್ಯ ಸರ್ಕಾರ ರೂಪಿಸಿದೆ. ಆದರೆ ಅದಕ್ಕೆ ಹಲವು ನಿಯಮ ನಿಬಂಧನೆಗಳನ್ನ ಕೂಡ ವಿಧಿಸಲಾಗಿದೆ. ರಾಜ್ಯ ಸರ್ಕಾರ ವಿಧಾನಸೌಧದ ವೀಕ್ಷಣೆಯ ವಿಚಾರದಲ್ಲಿ ಐತಿಹಾಸಿಕ ತೀರ್ಮಾನ ತೆಗೆದುಕೊಂಡಿದೆ. ಜೂನ್ 1ರಿಂದ ವಿಧಾನಸೌಧದ ಗೈಡ್ ಟೂರ್ ಆರಂಭವಾಗಲಿದ್ದು, ವಯಸ್ಕರಿಗೆ ಅಂದ್ರೆ 16 ವರ್ಷ ಮೇಲ್ಪಟ್ಟವರಿಗೆ ₹50 ಪ್ರವೇಶ ಶುಲ್ಕ ನಿಗದಿ ಮಾಡಿದೆ. 15 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಪ್ರವೇಶವಿದೆ. ಇನ್ನು ಪ್ರತಿ ಭಾನುವಾರ, 2ನೇ ಹಾಗೂ 4ನೇ ಶನಿವಾರ ವಿಧಾನಸೌಧ ಟೂರ್ ವ್ಯವಸ್ಥೆ ಮಾಡಲಾಗಿದೆ. ಬೆಳಗ್ಗೆ 8 ಗಂಟೆಯಿಂದ 5 ಗಂಟೆಯವರೆಗೆ ಸಮಯ ನಿಗದಿಯಾಗಿದ್ದು, ಕೆಎಸ್ಟಿಡಿಸಿ ವೆಬ್ಸೈಟ್ ಮೂಲಕ ವಿಧಾನಸೌಧ ನೋಡಲು ಟಿಕೆಟ್ ಬುಕ್ ಮಾಡಬಹುದು. 30 ಜನರನ್ನ ಒಳಗೊಂಡ ಗ್ರೂಪ್ ಪ್ರತಿ ಪ್ರವಾಸಕ್ಕೆ ನಿಗದಿ ಮಾಡಲಾಗಿದೆ. ಒಂದು ಗ್ರೂಪ್ಗೆ 90 ನಿಮಿಷಗಳ ಅವಕಾಶ ನೀಡಲಾಗ್ತಿದೆ. ಒಂದು ದಿನಕ್ಕೆ ಕೇವಲ 300 ಜನರಿಗೆ ಮಾತ್ರ ಪ್ರವೇಶಕ್ಕೆ ಅವಕಾಶ ನೀಡಲಾಗಿದೆ. ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಗೈಡ್ಗಳು ಮಾಹಿತಿ ನೀಡಲಿದ್ದಾರೆ. ಇದು ವಿಧಾನಸೌಧ ಇಂಥ ವಿಧಾನಸೌಧ ವಿಶ್ವದಲ್ಲಿಯೂ ಕೂಡ ಇಲ್ಲ. ಇಡೀ ದೇಶದ ಒಂದು ಗೌರವ ಪ್ರಜಾಪ್ರಭುತ್ವವಾಗಿ ಹೆಚ್ಚಿಸುವಂಥದ್ದು. ಇದು ಬರೀ ಅಧಿಕಾರಿಗಳಿಗೆ ಮತ್ತು ಮಂತ್ರಿಗಳಿಗೆ ಮಾತ್ರ ಸೀಮಿತ ಅಥವಾ ಶಾಸಕರಿಗೆ ಮಾತ್ರ ಸೀಮಿತ ಅಲ್ಲ. ಈ ದೇಶದ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಅವರ ಮಕ್ಕಳಿಗೆ ಕೂಡ ಇಲ್ಲಿ ಬರಬೇಕು, ನೋಡಬೇಕು, ಆನಂದಿಸಬೇಕು, ಇತಿಹಾಸವನ್ನು ಅರ್ಥ ಮಾಡಿಕೊಂಡು ಬಹುಶಃ ಅವರ ವ್ಯಕ್ತಿತ್ವ ರೂಪಿಸಿಕೊಂಡು ಅವ್ರು ದೊಡ್ಡ ಜನ ಆಗಬೇಕು. ಸಾವಿರಾರು ಜನ ಆ ಕಡೆ ಈ ಕಡೆ ಹೋಗ್ತಾರೆ. ಎಷ್ಟೋ ಜನ ಒಳಗೆ ಬರಬೇಕಂತ ಮನಸ್ಸಿದೆ. ಎಷ್ಟು ದಿನಗಳ ಕಾಲ ವಿಧಾನಸೌಧ ಪ್ರವೇಶಕ್ಕೆ ಪಾಸ್ ವ್ಯವಸ್ಥೆ ಮಾಡಲಾಗಿತ್ತು. ಶಾಸಕರು, ಸಚಿವರ ಭೇಟಿಗೆ ಕಡ್ಡಾಯವಾಗಿ ಪಾಸ್ ಇರಬೇಕಾಗಿತ್ತು. ಆದ್ರೆ ಇನ್ಮುಂದೆ ವಿಧಾನಸೌಧ ಎಂಟ್ರಿಗೆ ನಿಮಗೆ ಹಿಂದಿನಂತೆ ಕಿರಿಕಿರಿ ಇರಲ್ಲ. ಸಾರ್ವಜನಿಕರು ವಿಧಾನಸೌಧಕ್ಕೆ ಸುಲಭವಾಗಿ ಪ್ರವೇಶ ಮಾಡಬಹುದು. ತಮ್ಮ ಕ್ಷೇತ್ರದ ಶಾಸಕರು, ಸಚಿವರ ಭೇಟಿಯನ್ನ ಕೂಡ ಮಾಡಬಹುದು. ಅಷ್ಟೇ ಅಲ್ಲದೆ ಭೇಟಿ ಮಾಡಿ ಅಳಲು ಸಹ ತೋಡ್ಕೊಳ್ಬಹುದು ಅಂತಾರೆ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್. ವಿಧಾನಸಭೆಯ ಅಧಿವೇಶನ ಸ್ಥಳವನ್ನ, ವಿಧಾನ ಪರಿಷತ್ತಿನ ಅಧಿವೇಶನ ಸ್ಥಳವನ್ನ ಕರೆದುಕೊಂಡು ಹೋಗು ತೋರಿಸೋದು, ಇವೆಲ್ಲ ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನ ಬೀರ್ತಾವು. ಇದು ದೇಗುಲ. ಈ ದೇಗುಲದಲ್ಲಿ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಪಾಲೇನು, ನಮ್ಮ ಕರ್ತವ್ಯವೇನು, ನಾವು ಪ್ರಜಾಪ್ರಭುತ್ವದಲ್ಲಿ ಏನು ಆಗಬೇಕು, ಏನು ಮುಖ್ಯಮಂತ್ರಿ ಆಗಬೇಕು, ವಿರೋಧ ಪಕ್ಷದ ನಾಯಕ ಆಗಬೇಕು, ಶಾಸಕನಾಗಬೇಕು, ವಿಧಾನ ಪರಿಷತ್ತಿನ ಸದಸ್ಯ ಆಗಬೇಕು ಅನ್ನುವ ಕನಸುಗಳನ್ನು ಆ ಮೂಲಕ ನೋಡಿ ಆ ಭವಿಷ್ಯತ್ ಸಂದರ್ಭದಲ್ಲಿ ಅವನು ಏನು ಆಗ್ಬೇಕು ಅನ್ನೋದಕ್ಕೆ ಒಂದು ಬೀಜಾಂಕುರವನ್ನು ಹಾಕ್ತಕ್ಕಂಥ ಒಂದು ಸಂದರ್ಭ ಈ ಒಂದು ವಿಧಾನಸೌಧದ ಪ್ರವಾಸದ ಸಂದರ್ಭ. ರಾಜ್ಯ ಸರ್ಕಾರ ಆಡಳಿತದಲ್ಲಿ ಸುಧಾರಣೆಯ ಜೊತೆಗೆ ಸುಲಭವಾಗಿ ಜನರನ್ನ ತಲುಪುವ ಹಲವು ಯೋಜನೆಗಳನ್ನ ಜಾರಿಗೆ ತರುತ್ತಿದೆ. ಮೊನ್ನೆಯಷ್ಟೇ ಪುಸ್ತಕ ಮೇಳವನ್ನ ಯಶಸ್ವಿಯಾಗಿ ನಡೆಸಲಾಗಿತ್ತು. ಇದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಪುಸ್ತಕ ಕೊಂಡು ವಿಧಾನಸೌಧದ ರೌಂಡ್ಸ್ ಹಾಕಿದ್ರು. ಇದೀಗ ವಿಧಾನಸೌಧದ ಒಳಗೆ ಹೋಗಿ ಕಣ್ ತುಂಬಿಕೊಳ್ಳುವಂತಹ ಅವಕಾಶ ನೀಡಲಾಗ್ತಿರೋದು ಸಂತಸದ ವಿಚಾರವೇ ಸರಿ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.